ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಬಹಳ ಗಮನಿಸಬೇಕಾದಂಥ ಸಂಗತಿ ಬರೀ ಏನು ಅಂದರೆ ರಾಜ್ಯ ಅಲ್ಲ, ಇಡೀ ದೇಶದ ಗಮನ ಸೆಳೆದಿರುವಂಥ ಈ ಪ್ರಕರಣ ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ನಾನು ಈ ದೊಡ್ಡ ಮಟ್ಟದಲ್ಲಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಹಣಗಳನ್ನು ಹೂಳಿದ್ದೀನಿ, ನೂರಾರು ಶವಗಳನ್ನು ವಿಲೇವಾರಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ದೂರುದಾರ ಹೇಳಿರುವಂಥದ್ದು. ಹೀಗಾಗಿ ನಾವು ನೋಡಿದ್ದೀವಿ 1ರಿಂದ 5ನೇ ಪಾಯಿಂಟ್ ತನಕ ಏನೂ ಸಿಗಲಿಲ್ಲ, 6ನೇ ಪಾಯಿಂಟಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ತು, 7, 8ರಲ್ಲಿ ಸಿಕ್ಕಿಲ್ಲ. ಇವತ್ತು 9ನೇ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆತನಿಗೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ತುಂಬಾ ವಿಶ್ವಾಸ ಇದೆಯಂತೆ 9ನೇ ಪಾಯಿಂಟ್ ಅಲ್ಲಿ ಶವಗಳು ಇದ್ದೇ ಇದೆ ಅಲ್ಲಿ ಅನ್ನುವಂಥದ್ದು. ಇಲ್ಲಿ ನನ್ನ ಪ್ರಶ್ನೆ ಅತ್ಯಂತ ಸಹಜವಾಗಿ, ನೀವು ಅಲ್ಲೆಲ್ಲ ಸ್ಥಳಗಳನ್ನೂ ಕೂಡ ನೀವು ನೋಡಿದಿರಿ, ಅಲ್ಲಿಂದ ಪ್ರತಿನಿತ್ಯ ನೀವು ನೇರ ದೃಶ್ಯಾವಳಿಗಳನ್ನು ನೀವು ತೋರಿಸ್ತಾ ಇದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. 9ನೇ ಪಾಯಿಂಟ್ನ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನು? 9ನೇ ಪಾಯಿಂಟ್ ಶವವನ್ನು ಹೂಳಲಿಕ್ಕೆ ಬಹಳ ಯೋಗ್ಯವಾದಂಥ ಪಾಯಿಂಟಾ? ಅಲ್ಲಿ ಏನಾದರೂ ಸಿಕ್ಕಬಹುದು ಅನ್ನುವಂಥ ನಂಬಿಕೆ ಇದೆಯಾ? ಯಾವ ಆಧಾರದ ಮೇಲೆ ದೂರುದಾರ ಈ ಮಾತನ್ನು ಹೇಳ್ತಾ ಇದ್ದಾನೆ? ಅಲ್ಲಿನ ಸ್ಥಿತಿಗತಿಗಳೇನು? ಕಾರ್ಯಾಚರಣೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಅಲ್ಲಿನ ಸಿನಾರಿಯಾ ಏನು? ಪೃಥ್ವಿ. ರಂಗನಾಥ್, ಇವತ್ತು 9ನೇ ಪಾಯಿಂಟಿಂದ ಈ ಒಂದು ಉತ್ಖನನ ಕ್ರಿಯೆ ಆರಂಭ ಆಗುತ್ತೆ. ಸೊ 9ನೇ ಪಾಯಿಂಟ್ ಅಂತ ಹೇಳಿದರೆ ಏನು, ಈತ ತೋರಿಸಿರುವಂತಹ 8ನೇ ಪಾಯಿಂಟ್ ಏನಿತ್ತು, ಏನು 6, 7, 8 ಎಲ್ಲ ಪಾಯಿಂಟ್ಗಳು ಕೂಡ ನದಿಯ ಮೇಲ್ಮಟ್ಟದಲ್ಲಿದೆ. ಅಂದರೆ ಏನು ನದಿಯ ನೀರಿತ್ತು, ನೇತ್ರಾವತಿ ನದಿ ನೀರು ಅದೇ ಸಮತಟ್ಟಾದ ಜಾಗದಲ್ಲಿ ಇದ್ದಿದ್ದಂಥದ್ದು. ಆದರೆ ಈಗ 9ನೇ ಪಾಯಿಂಟ್ ಇವಾಗ ಅದರಿಂದ ಮೇಲ್ಗಡೆ ಅಂದರೆ ಗುಡ್ಡ ಭಾಗದಲ್ಲಿ ಬರುತ್ತೆ. ಯಾಕೆಂತ ಹೇಳಿದರೆ ಈ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ಗುಡ್ಡ ಇದೆ, ಬಂಗ್ಲೋ ಗುಡ್ಡ, ಅದರ ಒಂದು ಪಾರ್ಶ್ವ ಏನು ಬರುತ್ತೆ. ಸೊ ಅಲ್ಲಿ ಈ ಒಂದು 9ನೇ ಮತ್ತು 10, 11 ಪಾಯಿಂಟ್ ಇರುವಂಥದ್ದು. ಸೊ ನೀವು ಕೇಳ್ತಾ ಇದ್ರಿ, ಇಂತಹ ಜಾಗ ಈ ಥರದ್ದು ಮಾಡಿದಂಥ ಹೆಣ ಉಳ್ಳಿಕ್ಕೆ ಯೋಗ್ಯವಾಗಿರುತ್ತೆ, ಅಂದರೆ ಅದರ ಭೌಗೋಳಿಕ ಪ್ರದೇಶ ಹೇಗಿರುತ್ತೆ ಅಂತೇಳಿ. ಅಂದರೆ ಆ ಒಂದು ಪ್ರದೇಶ ಎತ್ತರದ ಪ್ರದೇಶ ಇರೋದ್ರಿಂದ ರಸ್ತೆಯಿಂದ ಮೇಲ್ಗಡೆ ಆ ಒಂದು ಮೃತದೇಹಗಳನ್ನು ಕೊಂಡೋಗ್ಬೇಕಾಗಿರುತ್ತೆ. ಸೊ ಯಾರೇ ಆದರೂ ಕೂಡ ಏನು ಮೃತಪಟ್ಟಂಥ ಸಂದರ್ಭದಲ್ಲಿ ಅದರ ವೆಯ್ಟ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಅವರು ಅದನ್ನು ಮೇಲ್ಗಡೆ ಎತ್ಕೊಂಡು ಹೋಗಿ ಹೂಳುವಂಥದ್ದು ಒಬ್ಬರ ಕೈಲಿ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಮಾತಲ್ಲ. ಸೊ ಅಲ್ಲಿ ಸಾಕಷ್ಟು ಜನರು ಬೇಕಾಗುತ್ತೆ. ಸೊ ಅದರಿಂದಾಗಿ ಹೀಗಾಗಿ 7, 8 ಪಾಯಿಂಟ್ಗಳೇನಿತ್ತು, 6, 7, 8 ಪಾಯಿಂಟ್ಗಳೇನಿತ್ತು, ಅದು ಸಮತಟ್ಟಾದ ಪ್ರದೇಶ ಕೆಳಗಡೆ ಇತ್ತು, ನದಿಯ ಪಕ್ಕದಲ್ಲಿತ್ತು. ಸೊ ಅಲ್ಲಿ ಹೆಣ ಹೂತಾಕ್ಲಿಕ್ಕೆ ಒಬ್ಬರಿಬ್ಬರಿಗೆ ಆಗ್ಬೋದು. ಸೊ ಇಲ್ಲ ಒಬ್ಬರು ಕೂಡ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಮಾಡ್ಬೋದು ಅಂತ ಊಹಿಸ್ಬೋದು. ಆದರೆ ಇಂತಹ ಗುಡ್ಡಗಾಡು ಪ್ರದೇಶ ಏನಿರುತ್ತೆ ಅಂಥ ಕಡೆ ಅವರು ಮೇಲ್ಗಡೆ ಎತ್ಕೊಂಡು ಹೋಗ್ಲಿಕ್ಕೆ ಸಮಯ ಹಿಡಿಯುತ್ತೆ, ಎತ್ಕೊಂಡು ಹೋಗ್ಲಿಕ್ಕೆ ಒಂದೊಂದು ಟೈಮ್ ಆಗೋದಿಲ್ಲ. ಸೊ ಈ ಅನಾಮಿಕ ದೂರುದಾರ ಏನು ಆತನ ಒಂದು ದೇಹದಾಢ್ಯ ನೋಡಿದರೆ ಆತ ತುಂಬ ಹೈಟ್ ಇರುವಂಥದ್ದು, ಅಂದರೆ ಒಂದು 6 ಅಡಿ ಇದ್ದಾನೆ, ತುಂಬ ಅಂದರೆ ದೇಹದಾಢ್ಯ ತುಂಬ ಚೆನ್ನಾಗಿದೆ. ಸೊ ಆದ್ದರಿಂದ ಅಷ್ಟಿದ್ರೂ ಕೂಡ ಒಬ್ಬೊಬ್ಬನೇ ಅದನ್ನು ಎತ್ಕೊಂಡು ಹೋಗಿ ಅಲ್ಲಿ ಹಾಕುವಂಥದ್ದು ಕಷ್ಟಕರವಾಗಿರುತ್ತೆ. ಯಾಕೆಂದರೆ ರಸ್ತೆ ಬದಿಯಾಗಿರುತ್ತೆ. ಇಂಥದ್ದನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಆ ಟೈಮ್ ಲಿಮಿಟಲ್ಲಿ ಅಂದರೆ ಇಮಿಡಿಯೇಟಾಗಿ ಅಂಥ ಕೆಲಸಗಳನ್ನು ಮುಗಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಸೊ ಅದರಿಂದ ಅಷ್ಟು ಸಮಯ ಸಿಗೋದಿಲ್ಲ. ಯಾರಾದರೂ ನೋಡ್ಬೋದಾ, ಆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ನೋಡ್ಬೋದಾ, ಇಲ್ಲ ಬೇರೆ ಯಾರಾದರೂ ಅಬ್ಸರ್ವ್ ಮಾಡ್ಬೋದಾ, ಇಂಥದ್ದು ಕೂಡ ಆತಂಕ ಭಯಗಳು ಇರೋದ್ರಿಂದ ಸೊ ಆತ ಅಲ್ಲಿ ಅಷ್ಟು ಮೇಲ್ಗಡೆ ಎತ್ಕೊಂಡು ಹೋಗಿ ಹಾಕಿದನ್ನು ಇಲ್ವಾ ಅನ್ನೋ ಅನುಮಾನ ಕೂಡ ಕಾಣುತ್ತೆ. ಸೊ ಆತ ಹೇಳುವಂಥ ಪ್ರಕಾರ 9ನೇ ಪಾಯಿಂಟಲ್ಲಿ ಇದ್ದೇ ಇದೆ. ಅಂದರೆ ಏನು 1ನೇ ಪಾಯಿಂಟ್ನಲ್ಲಿ ಏನು ಸಿಗದಂಥ ಸಂದರ್ಭದಲ್ಲಿ 2ನೇ ಪಾಯಿಂಟ್ ಹಾಕಿದ್ದಕ್ಕೆ 2ನೇ ದಿನ ಏನು ಬರ್ತಾರೆ ಆ ಸಂದರ್ಭದಲ್ಲಿ 2ರಿಂದ ಬೇಡ 9ನೇ ಪಾಯಿಂಟಿಂದ ಹೋಗೋಣ ಅಂತ ಆತ ಹೇಳ್ತಾನೆ. ಆದರೆ SIT ಅಧಿಕಾರಿಗಳು ಇಲ್ಲ ಸೀರಿಯಲ್ ಪ್ರಕಾರನೇ ಹೋಗಬೇಕು ಅಂತ ಹೇಳಿ 2ರಿಂದ ಈಗ ಕಂಟಿನ್ಯೂ ಬರ್ತಾ ಇರುವಂಥದ್ದು. ಸೊ ಅವನ ಪ್ರಕಾರ ಇಲ್ಲಿ ಹೆಣಗಳು ಸಿಗುತ್ತೆ ಅನ್ನೋದು ಆತನ ಒಂದು ಬಲವಾದ ನಂಬಿಕೆ. ಬಹಳ ಒಂದು ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ ನೀವು ಇಲ್ಲಿ, ತುಂಬಾ ಒಳ್ಳೆ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ರಿ. ನೋಡಿ, ಸೇತುವೆಯ ಪಕ್ಕದಲ್ಲಿ ಈ ರೀತಿ ಶವಗಳನ್ನು ಹೂಳಿದಾನೆ ಅನ್ನುವಂಥ ಮಾತಿದೆಯಲ್ಲ, ಅದು ಯಾಕಂದ್ರೆ ಜನಸಾಮಾನ್ಯರು ಓಡಾಡ್ತಿರ್ತಾರೆ, ನೋಡ್ತಾರೆ, ಅಲ್ಲಿ ಅಷ್ಟು ಸುಲಭವಾಗಿ ಹೆಣ್ಣುಗಳನ್ನು ಹೂಳಕ್ಕೆ ಸಾಧ್ಯ ಇತ್ತಾ? ಅಲ್ಲೇನು ಸಿಕ್ಕಿಲ್ಲ, ಪ್ರಶ್ನೆ ಬೇರೆ. ಈಗ 9ನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, 9ನೇ ಪಾಯಿಂಟ್ ಈ ಸೇತುವೆಯಿಂದ ಮತ್ತೆ ಈ ಜನಸಂಚಾರದಿಂದ ಅಥವಾ ಈ ನೀಟಾಗಿ ಕಾಣುವಂಥ ಪ್ರದೇಶದಿಂದ ಎಷ್ಟು ದೂರದಲ್ಲಿದೆ? ಅದ್ರ ಬಗ್ಗೆ ಏನು ಹೇಳ್ತೀರಿ ಪೃಥ್ವಿ? ಈ ಪಾಯಿಂಟ್ ಅಂದರೆ ಆತ ಹೇಳಿರುವಂಥದ್ದು ಇದೊಂದು 15-20 ವರ್ಷದ ಹಿಂದೆ ಅಂತೇಳಿ. ಆಗಲೂ ಕೂಡ ಆ ಒಂದು ಸಿಂಗಲ್ ರಸ್ತೆನೇ ಇದ್ದಿದ್ದಂಥದ್ದು. ಅಂದರೆ ಉಜಿರೆಯಿಂದ ಧರ್ಮಸ್ಥಳ ಹೋಗುವಂಥ ರಸ್ತೆ ಏನು ಬರುತ್ತೆ ಅದು ಸಿಂಗಲ್ ರಸ್ತೆ, ಈಗಲೂ ಕೂಡ ಸಿಂಗಲ್ ರಸ್ತೆ ಇದ್ದಿದ್ದಂಥದ್ದು. ಮತ್ತು ಆಗಲೂ ಕೂಡ ಭಕ್ತಾದಿಗಳು, ಅವರ ವಾಹನಗಳು, ಬಸ್ಸುಗಳು, ಅಂದರೆ ಲಾರಿ ಇವೆಲ್ಲ ಓಡಾಡ್ತಾ ಇದ್ದಂತಹ ಪ್ರದೇಶ ಕೂಡ ಆಗಲೇ ಇತ್ತು. ಯಾಕೆಂತ ಹೇಳಿದರೆ 1995, 2000ನೇ ಇಸ್ವಿ ಅಂತ ಹೇಳಿದರೆ ಆಗಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಇದೇ ಮಾರ್ಗದಲ್ಲಿ ಬರ್ತಾ ಇದ್ದಿದ್ದಂಥದ್ದು. ಸೊ ಅದರ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ಅದು ಇವತ್ತು ಕಾಣೋದಿಲ್ಲ ಅಂತ ಏನಂತ ಹೇಳಿದರೆ, ಈಗ ನಾವೇನು 6, 7,
ಎಂಟನೇ ಪಾಯಿಂಟ್ ಎಲ್ರಿಗೂ ವಿಸಿಬಿಲಿಟಿ ಇತ್ತು, ಸಾರ್ವಜನಿಕರು ಅದನ್ನು ನೋಡ್ಬೋದಾಗಿತ್ತು. ಸೊ ಅಂದರೆ ಸಾರ್ವಜನಿಕರು ನೋಡ್ಬೋದಾಗಿತ್ತು ಅಂತ ಹೇಳಿದರೆ ಆ ಪ್ರದೇಶವನ್ನು ದೂರದಿಂದ ನೋಡ್ಬೋದಾಗಿತ್ತು. ಅಂದರೆ ಅವರು ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಅಂದರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದು 50ರಿಂದ 60 ಜನರ ತಂಡ ಅಲ್ಲಿರುತ್ತೆ, ಅದನ್ನು ನೋಡ್ಬೋದಾಗಿತ್ತು. ಆದರೆ ಇವತ್ತು ಆಗುವಂಥ ಪ್ರದೇಶ ಏನಿದೆ ಅದು ಕಾಡಿನ ಒಳಗಡೆ ಇರುವಂಥದ್ದು, ಅದು ಯಾವುದೇ ರೀತಿ ಕಾಣೋದಿಲ್ಲ. ರಸ್ತೆ ಪಕ್ಕದಲ್ಲೇ ಇರ್ಬೋದು, ಅಂದರೆ ಏನು ರಸ್ತೆಯಿಂದ ಒಂದು 50ರಿಂದ 100 ಮೀಟರ್ ಒಳಗಡೆ ಇರ್ಬೋದು, ಆದರೆ ಸಂಪೂರ್ಣವಾಗಿ ಸಾಮಾಜಿಕ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಏನು ಕಾಣೋದಿಲ್ಲ. ಸೊ ಅಂಥ ಪ್ರದೇಶಕ್ಕೆ, ಕಾಣದಿರುವಷ್ಟು ಪ್ರದೇಶಕ್ಕೆ ಒಂದು ರೋಡಿಂದ ಒಂದು 100 ಮೀಟರ್ 150 ಮೀಟರ್ ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಅದು ಅಪ್ಪಾಗಿರುವಂಥ ಪ್ರದೇಶ ಇರೋದ್ರಿಂದ ಅಲ್ಲಿ ಸಾಕಷ್ಟು ಅಂದರೆ ಬಲವಾಗಿ ತಗೊಂಡು ಹೋಗಬೇಕಾಗಿರುತ್ತೆ. ಯಾರಾದರೂ ಒಬ್ಬರ ಕೈಲಿ ಅದು ಮಾಡೋಂಥಕ್ಕೆ ಸಾಧ್ಯ ಇರೋದಿಲ್ಲ. ಸದ್ಯಕ್ಕೆ ಇವತ್ತಿನ ಆ ಒಂದು ದೃಶ್ಯಾವಳಿಗಳು, ಉತ್ಖನನ ದೃಶ್ಯಾವಳಿಗಳು ನಮಗೆ ಸಿಗುವಂಥದ್ದು ಸ್ವಲ್ಪ ಕಷ್ಟಕರವಾಗಿದೆ. ಯಾಕೆಂತ ಹೇಳಿದರೆ ಅದು ಒಳಗಡೆ ಇರೋದ್ರಿಂದ SIT ಅಧಿಕಾರಿಗಳು ಪರದೆಯನ್ನು ಕೂಡ ನೆನ್ನೆ ಎಲ್ಲ ಅಳವಡಿಸಿದ್ದು ನೋಡಿರ್ಬೋದು. ಇವತ್ತಿಗೆ ಅವರಿಗೆ ಪರದೆ ಅವಶ್ಯಕತೆ ಬೀಳಲ್ಲ ಅನ್ಸುತ್ತೆ. ಯಾಕೆಂತ ಹೇಳಿದರೆ ಅಷ್ಟು ವಿಸಿಬಿಲಿಟಿ ಇಲ್ಲ. ಆದರೂ ಕೂಡ ಕೆಲವೊಂದು ಆಯಕಟ್ಟಿನ ಪ್ರದೇಶದಿಂದ ಹೋಗಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ರಂಗನಾಥ್. ಎಸ್, ಒಳ್ಳೆ ಮಾತನ್ನು ಹೇಳಿದ್ರಿ. ಇವತ್ತು ಪರದೆ ಹಾಕುವಂಥ ಅಗತ್ಯ ಇಲ್ಲ, ಪರದೆ ಹಾಕ್ತಾರೋ ತೆಗಿತಾರೋ ಗೊತ್ತಿಲ್ಲ, ಆದರೆ ಈ ಇಶ್ಯೂಗೆ ಸಂಬಂಧಪಟ್ಟಂಗೆ ಪರದೆ ಬೀಳಬೇಕು. ಯಾಕಂದರೆ ಸತ್ಯ ಅನ್ನುವಂಥದ್ದು ಇದೆಯಲ್ಲ, ಅದು ಅನಾವರಣ ಆಗಬೇಕು, ಜಗತ್ತಿಗೆ ಗೊತ್ತಾಗಬೇಕು ಏನು ಎತ್ತ ಏನು ನಡೆದಿದೆ ಅನ್ನುವಂಥದ್ದು. ಯಾಕಂದರೆ ಇದರ ಬಗ್ಗೆ ದೊಡ್ಡ ದೊಡ್ಡ ಪ್ರಶ್ನೆಗಳಿದ್ದೀವಲ್ಲ, ಆ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಈಗಾಗಲೇ SIT ಮಾಡ್ತಾ ಇದೆ. ಏನಾಗ್ತಾ ಇದೆ ನೋಡೋಣ.